ಅಂದರೆ ಆ ಲೆವೆಲಿಗೆ ಬಂದಿರಲಿ ಅಂತ ನಿರೀಕ್ಷೆ ಪಡ್ತಾರೆ. ಓಂ ಶ್ರೀಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಭಾತ ಸಕಲಾವತ್ಯ ತಪಸೇ ಜಗಜ್ಜನ್ಮಸ್ಥೇವ ಪ್ರದಯಚರಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದಿಕ್ತಾಯ ಹರಯೇ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾವೋ ಯದೀಯಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಪ್ರಿಯಃ ಪತಿಂ. ಮೊನ್ನೆ ಯಾವುದೋ ಒಂದು ಊರಿಗೆ ಹೋದ ಕಾಲಕ್ಕೆ ಯಾರೋ ಭಾಳ ದೊಡ್ಡ ಸ್ಪೆಷಲಿಸ್ಟ್ ಆತ, ಚೈಲ್ಡ್ ಸ್ಪೆಷಲಿಸ್ಟ್. ಪ್ರಸಂಗ ಬಂದಾಗ ಆಚಾರ್ಯ ಮಾತಾಡ್ತಾ ಹೋಗ್ತಿದ್ದೆ. ಆ ಕಾರಲ್ಲಿ ಹೋಗ್ಬೇಕಾದ್ರೆ 6 ತಿಂಗಳಿಗಿಂತ ಮುಂಚೆ ಯಾವ ಇಂದ್ರಿಯನೂ ಫಂಕ್ಷನ್ ಮಾಡೋದಿಲ್ಲ, ವಾಯುದೇವರೊಬ್ಬರೇ ಫಂಕ್ಷನ್ ಮಾಡೋದು ಅಂಥೇಳಿ. ಮತ್ತು ಅವ್ರು ಶಾಕ್ ಆಗ್ಬಿಟ್ಟು, ಅರೆ ನಮ್ಮ ದೊಡ್ಡ ಸಬ್ಜೆಕ್ಟ್ಸ್ ಆಚಾರ್ಯ ಇರೋ ಸಬ್ಜೆಕ್ಟು ಸುಮ್ಮನೆ ನೋಡುತ್ತೆ, ಗೊತ್ತೆಲ್ಲ ಹೇಳಕ್ಕೆ ಬರಲ್ಲ, ಅದಕ್ಕೆ ಕೇಳುತ್ತೆ, ಶಬ್ದ ಏನು ಮಾಡೋಕ್ಕೆ ಬರಲ್ಲ ಅಷ್ಟೇ. 6 ತಿಂಗಳು ಆದಮೇಲೆ ಆ ನಿಧಾನ ಗುರುತಿಸೋ ಶುರು ಮಾಡುತ್ತೆ. ಅಲ್ಲಿವರೆಗೂ ಗುರುತು ಸಿಗೋದಿಲ್ಲ ಅದಕ್ಕೆ. ಅದು ಯಾಕೆಂದರೆ ಅದು ಷಣ್ಮಾಸ ಆಚಾರ ಸ್ಪಷ್ಟ ವಾಕ್ಯ. ಆ್ಯಕ್ಚುಲಿ 6 ಅಂತ ಹೇಳಿ, ಅರೆ 6 ಮಂತ್ಸ್ ನಮ್ಮನ್ನು ಹೇಳ್ತಾರೆ ಅಂತ ತಕ್ಷಣವೇ ಗೊತ್ತಾಗಲ್ಲ. ಅದು ಆಗ ಅವ್ರಿಗೆ ಆಶ್ಚರ್ಯ ಆಯಿತು, ಎಷ್ಟು ದೊಡ್ಡದು. ಹುಡುಗರಿಗೆ ಎಲ್ಲನೇ ಆಶ್ಚರ್ಯ ಆಗೋ ಚಾನ್ಸೇ ಇಲ್ಲ. ಎಲ್ಲ ಸುಳ್ಳುಳ್ಳಕ್ಕೇನು ಆಶ್ಚರ್ಯ ಆಗಬೇಕಾಗಿದೆ ನಿಮಗೆ, ಹೌದಲ್ಲ? ಇದು ಹಾಗಲ್ಲ, ಭಾಳ ಅಪೂರ್ವ. ಒಂದೊಂದು ಅದು ಎಷ್ಟು ದೊಡ್ಡ ವಿಚಾರಗಳಂದರೆ ತಪಸ್ ಮಾಡಿ ತಿಳ್ಕೋ ವಿಚಾರಗಳವೆಲ್ಲ ಒಂದು ಲೈನ್ಲೇ ಬರೆದ್ಬಿಟ್ಟಿರ್ತಾರೆ. ಅದು ರಿಸರ್ಚ್ ಎಲ್ಲ ಮಾಡಿರ್ತಾರಲ್ಲ, ವಿಷಯ ಫಾರ್ಮುಲಾ ಇರುತ್ತೆ, ಅಷ್ಟು ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೋ ಅವರು, ಗೊತ್ತಾಯ್ತಾ? ಅದು 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 ದೊಡ್ಡವ್ರ ಸಂಶೋಧನೆ ಫಲ ಅಷ್ಟರಲ್ಲಿ ಹೇಳಿರ್ತಾರೆ. ಇದು ಆಚಾರ್ಯ ಮಾತುಗಳು ಹಾಗೆ. ನ ಪ್ರತೀಕಾಧಿಕರಣಂ, ನ ಪ್ರತೀಕಾಧಿಕರಣ ಅಂತ ಕರಿಬೋದು, ಪ್ರತೀಕಾಧಿಕರಣ ಅಂತಲೂ ಕರಿಬೋದು. ನ ಪ್ರತೀಕಾದಿ ಅಂತ ಕರೀತಾರೆ ಅಂದರೆ ಸೂತ್ರ ಹಾಗಿದೆ. ನ ಪ್ರತೀಕೇನೆ ಅದಕ್ಕೆ ಆ ರೀತಿ ಕರೆಯೋದು ಒಂದು ಪದ್ಧತಿ, ಅಥವಾ ಏನು ದಿವಸ ಅದನ್ನು ಕರೆಯೋ ಪದ್ಧತಿ ಒಂದು. 2 ರೀತಿನ ಇರೋದ್ರಿಂದ ಯಾವ್ದು ಬೇಕೋ ಅದನ್ನು ನೋಡ್ಕೋಬೋದು. ಓಂ ನ ಪ್ರತೀಕೇನ ಹಿ ಸಹ, ಅದಕ್ಕೆ ಅರ್ಥ ಏನು ಗೊತ್ತಾ? ಪ್ರತೀಕದಲ್ಲಿ ಅವನು ಇಲ್ಲ ಅಂತಲ್ಲ, ಸುಮ್ಮನೆ ಇಲ್ಲ ಅಂತ ಇಲ್ಲ, ಇದು ಹೇಳಬಾರ್ದು, ಇದ್ದಾರೆ ಅಂತ ಹೇಳಬಾರ್ದೆ, ಇಲ್ಲ ಅಂತಲ್ಲ. ಪ್ರತಿ ಸೂತ್ರದ ಅರ್ಥ ಏನು ಅಂದರೆ ಪ್ರತೀಕಾನು ಪ್ರತಿಮೆ, ಪ್ರತಿಮೆಯಲ್ಲಿ ಪರಮಾತ್ಮ ಇಲ್ಲ ಅಂತಲ್ಲ. ಸೂತ್ರ ಹೇಳೋಕ್ಕೆ ಹೋದ್ರು ಶಾರ್ಟಾಗಿ ಹೇಳ್ಬೇಕಾದ್ರೆ ಹೇಳಬೇಕು, ಇದೆ ಅಂತ ಹೇಳಬೇಕು. ಪ್ರತೀಕೇಪಿ ಹತ್ರ ಬೋರ್ ಹೋಗ್ತಿತ್ತು, ಅಲ್ಲಿಲ್ಲ. ಯಾಕೆಂದರೆ 2 ವಾದಕ್ಕೆ ಉತ್ತರ ಕೊಡಬೇಕಾಗಿದೆ. ಏನು ಉತ್ತರ? ಅದು ಪ್ರತಿಮೆಗಳಲ್ಲಿ ಸನ್ನಿಧಾನ ಇರೋದಿಲ್ಲ ಅಂತ ಒಂದು ವಾದ ಇದೆ, ಇರುತ್ತೆ ಅಂತ ವಾದ ಇದೆ. ಅದಕ್ಕೇನು ಮಾಡಿದ್ರಿ ಈಗ? ಇರೋದಿಲ್ಲ ಅಂತ ಅಲ್ಲ ಅಂತ ಹೇಳಿದಾಗ ಖಂಡನೆ ಅಲ್ಲೇ ಆಯಿತು. ಇದೇ ಅಂತ ಕನ್ಫರ್ಮ್ ಅದನ್ನು ಹೇಳಬೇಕಾಗಿಲ್ಲ. ತುಂಬ ಜನದ ವಾದ ಇದೆ. ಪ್ರತಿಮೆಗಳಲ್ಲಿ ದೇವರು ಹೇಗಿರ್ತಾರೆ ಅದು ಯಾಕೆ ಗೊತ್ತಾ? ತಮಾಷೆ, ದೇವ್ರ ಪ್ರತಿಮೆ ಇದೆ, ಜಿರಳೆ ಓಡಾಡ್ತಾ ಇದೆ ಮೇಲೆ, ಗೊತ್ತಾಯ್ತಾ? ನಿಮ್ಮ ದೇವರಿಗೆ ಜಿರಳೆ ಓಡಿಸೋಕ್ಕೆ ಬರೋದಿಲ್ಲ, ಏನು ಸನ್ನಿಧಾನ ಇರುತ್ತೆ ಅಂತ ಕೇಳ್ತಾರೋ ಇಲ್ಲೋ? ಅರ್ಥ ಆಯ್ತಾ? ಗೊತ್ತಾಯ್ತಾ? ನಿಮ್ಮ ದೇವರಂತೇಳಿ ಜಿರಳೆ ಓಡಾಡ್ತಿದೆ, ಇಲಿ ಓಡಾಡ್ತಿದೆ ಮೈ ಮೇಲೆ, ಅಥವಾ ಯಾವನ ಕಳ್ಳ ಬಂದು ಪ್ರತಿಮೆ ಕಿತ್ಕೊಂಡು ಹೋಗಿದ್ದಾನೆ, ಎಲ್ಲಿದ್ದಾನೆ ದೇವರು? ಕಲ್ಲಷ್ಟೇ ಇದ್ದಿದ್ರೆ ಮಾಡ್ತಿದ್ದ ಹಾಗೆ. ಇವತ್ತು ಕರೆಂಟ್ ಇದೆ ಅಂದಮೇಲೆ ಶಾಕ್ ಹೊಡಿಬೇಕೋ ಇಲ್ಲ? ಹೌದಲ್ಲ? ಹೊಡೆದಿಲ್ಲಾರ ಕರೆಂಟ್ ಇಲ್ಲ ಅಂತ ಅರ್ಥ. ವೆರಿ ಸಿಂಪಲ್ ಅದು. ಅದಕ್ಕೇನು ಹೇಳಬೇಕು? ಅದಕ್ಕೆ ಹೌದಯ್ಯ ಇನ್ಸುಲೇಷನ್ ಮಾಡಿದ್ದಾರೆ, ಹೊಡೆದಿಲ್ಲ ಅಂತ ಹೇಳಬೇಕಾಗಲ್ಲ, ತಿಳಿತಾ? ಮೇಲೆ ಹಾಕಿದ್ರೆ ಅವು ತೆಗೆದೋಡೋ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಬರುವ ಸನ್ನಿಧಾನ. ಅದಕ್ಕೆ ನಾ ಪ್ರತೀಕೆ ನಹಿ ಸಹ, ಪ್ರತೀಕದಲ್ಲಿ ಇಲ್ಲ ಅಂತಲ್ಲ ಅಂತ ಹೇಳಿದ್ರಿಂದ ಇದೆ ಹೇಗಿದೆ ಅಂತ ಸ್ಟಡಿ ಮಾಡಿ ತಿಳ್ಕೊ ಅಂತ ಅದಿಷ್ಟು ಸ್ಕೋಪ್ ಕೊಡ್ತಾರೆ. ಹೇಗಿದೆ? ಸನ್ನಿಧಾನ ಇದೆ. ಸನ್ನಿಧಾನ ಬೇರೆ, ಸಾಕ್ಷಾತ್ ವ್ಯಕ್ತಿ ಬೇರೆ. ಇವತ್ತು ಬೆಂಕಿ ಬೇರೆ, ಬಿಸಿ ಪದಾರ್ಥ ಬೇರೆ. ಬೆಂಕಿ ಅಂದರೆ ಸುಡುತ್ತೆ, ಬಿಸಿ ಪದಾರ್ಥ ಹೀಗೆ ಮತ್ತೆ ಆರೋಗ್ಯ. ಇದೇನು ಸನ್ನಿಧಾನ ಅಷ್ಟೇ. ಇದು ಜಾಸ್ತಿ ಕಾಯಿಸಿದ್ರೆ ಜಾಸ್ತಿ ಸನ್ನಿಧಾನ ಇರುತ್ತೆ, ಸ್ವಲ್ಪ ಸನ್ನಿಧಾನ ಇರುತ್ತೆ, ಗೊತ್ತಾಯ್ತಾ? ಇದು ಬಿಸಿಲು ಇಟ್ಟರೆ ಸುಮ್ಮನೆ ಇರುತ್ತೆ ಅಷ್ಟೇ. ಇದು ಎಷ್ಟು ಸ್ಟೇಜಸ್ ಸನ್ನಿಧಾನಕ್ಕೆ ಸಾವಿರ ಸ್ಟೇಜಸ್ ಇದೆ. ಇಲ್ಲೂ ಹಾಗೇನೆ. ಅದಕ್ಕೆ ಅರ್ಚಕಶ್ಚ ತಪೋಬಲಾತ್ ಅಂತ ಹೇಳಿಬಿಟ್ಟು ಪೂಜೆ ಮಾಡೋ ಶಕ್ತಿ ಮೇಲೆ, ಪ್ರತಿಷ್ಠಾಪನ ಶಕ್ತಿ ಮೇಲೆ ಅದು ಬೇರೆ ಸನ್ನಿಧಾನ ಬೇರೆ ಆಗುತ್ತೆ. ಫಸ್ಟ್ ಕ್ಲಾಸ ಮಾಡೋದು, ಮತ್ತು ರಿಪೇರಿ ಮಾಡಿದರೆ ಅದು ಏನು ಮಾಡಿರ್ಬೋದು, ಮರುದಿವಸ ಕರಿಬೇಕಲ್ಲ. ಯಾಕೆಂದರೆ ಅವ್ರಿಗೆ ಇದಿಲ್ಲ, ಎಕ್ಸ್ಪರ್ಟೈಸ್ ಇಲ್ಲ. ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಸ್ವಾರಸ್ಯ. ಇಲ್ಲಿ ಹೇಳ್ತಾರೆ ಏನದು, ಇದು ಪ್ರತೀಕ, ಈ ಪ್ರತೀಕ ತಗೊಳ್ಳೇ ಇಲ್ಲ.
ಉಪನಿಷತ್ ಮನೋ ಬ್ರಹ್ಮೇತ್ಯುಪಾಸೀತ, ಮನಸ್ಸನ್ನು ಪ್ರತ್ಯೇಕ ಮಾಡ್ಕೋ, ಅಲ್ಲಿ ಉಪಾಸನೆ ಮಾಡು, ಮಾತನ್ನು ಪ್ರತ್ಯೇಕ ಅಲ್ಲಿ ಉಪಾಸನೆ ಮಾಡು ಅಂತ ಹೇಳ್ತಾರೆ. ಇದು ಹೊರಗಿನ ಒಳಗಿನ ಪ್ರತೀಕನೇ ತೊಗೊಂಡ್ಬಿಟ್ರಿ. ಆ ಪ್ರತೀಕ ಅಂಡರ್ಸ್ಟುಡ್ ಆಗ, ಈ ಪ್ರತೀಕದ ಮೇಲೆ ಹೇಳಿದ ಮೇಲೆ ಆ ಪ್ರತೀಕದ ಬಗ್ಗೆ ಹೇಳದಂತೆ ಆಯ್ತು. ಈಗ ನಾವು ಪ್ರತೀಕ ಏನು ತಿಳ್ಕೊತೀವಿ, ಆಗ ಬಂಗಾರ ಪ್ರತಿಮೆ, ಈ ಪ್ರತಿಮೆ, ಪ್ರತಿಮೆ ಆ ಪ್ರತಿಮೆ ಅಲ್ಲ. ಪ್ರತಿಮೆ ಅಂತ ನೀವು ಒಂದು ಎಷ್ಟೋ ಕಡೆ ನರಸಿಂಹದೇವರಿದ್ದಾರಲ್ಲ ಹೇಳ್ತಾರೆ, ವಿಗ್ರಹ ಏನಿರೋದಿಲ್ಲ, ನೀವು ಬರೀ ಕಲ್ಲು ಅಷ್ಟೇ. ಎಷ್ಟೋ ಕಡೆ ಭಾಳ ಫೇಮಸ್ಸು, ಏನು ವಿಗ್ರಹ ಇರೋದಿಲ್ಲ. ಕೆಲವು ಕಡೆ ಪೂರ್ತಿ ವಿಗ್ರಹ ಬರೀ ಕಡಿಮೆ ಮಾತ್ರ ಇರೋದು. ಅದು ಸನ್ನಿಧಾನ, ಆ್ಯಕ್ಚುಲಿ ಸನ್ನಿಧಾನ. ಅವಾಗ ನಮಗೆ ಗೊತ್ತಾಗಲ್ಲ, ಅಲ್ಲಿ ಇದೆ ರೂಪ ಗೊತ್ತಾಗೋದಿಲ್ಲ, ಅನುಭವ ಅಲ್ಲ. ಪರಂಪರೆ, ಆ ಉಪಾಸನೆ ಅವೆಲ್ಲ ದೊಡ್ಡ ಹಿಸ್ಟ್ರಿ ಬೇಕಲ್ಲಿ. ಮನೋಬ್ರಹ್ಮೇತ್ಯುಪಾಸೀತ ಇತ್ಯಾದಿ ಶ್ರುತಿ ಪ್ರಾಪ್ತಂ ಮನಃ ಪ್ರಭೃತಿ ಪ್ರತೀಕಾನಾಂ. ಒಂದು ತೊಗೊಂಡ್ಬಿಟ್ರಷ್ಟೇ, ಅನೇಕ ಪ್ರತೀಕಗಳ ಉಪಾಸನೆ ಮಾಡಲಿಕ್ಕೆ. ತಂದೆ ಉದಾಹರಣೆ, ಪಿತೃದೇವೋ ಭವ ಪ್ರತೀಕ, ಅದು ಮಾತೃದೇವೋ ಭವ ಪ್ರತೀಕ. ತಾಯಿನೇ ದೇವರ ಅಲ್ಲ, ತಾಯಿನೇ ದೇವರಾದರೆ ಜೀವೇಶ್ವರ ಅಭೇದ ಹೇಳಿದಾಗ, ತಂದೆನೇ ದೇವರಲ್ಲ. ಮತ್ತು ಗೌರವ ಕೊಡೋ ದೃಷ್ಟಿಯಿಂದ ತಾಯಿಯಲ್ಲಿ ದೇವರ ಸನ್ನಿಧಾನ ಇದೆ. ಆ ರೀತಿ ಅರ್ಥ ಮಾಡೋ ಸಮಸ್ಯೆ. ಇದಿಷ್ಟು ಅದಕ್ಕೆ ವ್ಯಾಖ್ಯಾನ. ಇದಿಷ್ಟು ಒಂದು ಮಾತು ಅತಿಥಿ ದೇವೋ ಆಚಾರ್ಯ ಎಲ್ಲದಕ್ಕೂ ವ್ಯಾಖ್ಯಾನ ಇದೆ ಅಷ್ಟರಲ್ಲಿ. ಅದು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನಿಲ್ಲಿಸ್ಬಿಡ್ತಾರೆ, ಮತ್ತೆ ಇಲ್ಲಿ ಹೇಳಿದ್ರೆ ಇಷ್ಟ ಬೋಧೋದಿಲ್ಲ ಅಷ್ಟೇ. ಈ ಎಲ್ಲೆಲ್ಲಿ ಬರುತ್ತೆ ಪ್ರತೀಕ ಅದಿಷ್ಟು ಅನ್ವಯ ಮಾಡ್ಕೋದು. ಎಲ್ಲಿವರೆಗೂ ಪ್ರತಿಮಾ ಪೂಜೆವರೆಗೂ ಅನ್ವಯ ಮಾಡಬೇಕಿದೆ. ಅದಿಷ್ಟು ಕೂಡ ಪ್ರತಿಯೊಂದು ಕೊನೆಗೆ ಇಲ್ಲಿರ್ತಾನೆ ಹೃದಯಕ್ಕೆ ಹೋಗಬೇಕು, ಅಲ್ಲಿ ಪ್ರತ್ಯೇಕ ಬಿಂಬ ರೂಪ ನೋಡಬೇಕು. ಅದು ಆ ಉಪಾಸನೆಗೆ ಅಲ್ಲಿ ಇದಿಷ್ಟು ಕೇಳಿದ ಮೇಲೆ ಏನಾಗುತ್ತೆ, ಆ ವಿಷಯ ಅರ್ಥ ಆಗುತ್ತೆ. ತತ್ರ ಪ್ರತೀಕ ಇತಿ ಅಧಿಕರಣ ಸಪ್ತಮೀತಿ ಪ್ರತೀತಿ ಸ್ಯಾತ್. ಪ್ರತೀಕಾಧಿಕರಣಸ್ಯ ಚೋಪಾಸನಂ ಬ್ರಹ್ಮಣೋ ಯುಕ್ತಮೇವ ಅಥೋ ಅನ್ಯಥಾ ಪ್ರತಿಜ್ಞಾಂ ವ್ಯಾಖ್ಯಾತಿ ಪ್ರತೀಕೆ ಮನೋಬ್ರಹ್ಮೇತ್ಯುಪಾಸೀತ. ಆಚಾರ್ಯರ ಮಾತೀಗ ನ ಪ್ರತೀಕೆ ನಹಿ ಸಹ ಪ್ರತೀಕ ವಿಷಯತ್ವೇನ ನ ಕಾರ್ಯ ವಿಷ್ಣು ಭಾವನಾ. ಎಷ್ಟು ಪ್ರಶ್ನೆಗೆ ಉತ್ತರ ಗೊತ್ತಾದೋ. ಪ್ರತೀಕನೇ ವಿಷ್ಣುನ ಅಲ್ಲ, ಯಾಕೆ ಪೂಜೆ ಮಾಡಬೇಕು? ವಿಷ್ಣುನೇ ಹೌದು, ಜಡ ಹಾಗಿದ್ರೆ. ಎರಡು ಪ್ರಶ್ನೆ ಸೇರಿದೆ. ಎರಡು ಪ್ರಶ್ನೆಗೆ ಉತ್ತರ ಕೊಡೋ ರೀತಿಯಲ್ಲಿ ನ ಪ್ರತೀಕೆ ನಹಿ ಸಹ ಪ್ರತೀಕ ವಿಷಯತ್ವೇನ ನ ಕಾರ್ಯ ವಿಷ್ಣು ಭಾವನಾ. ಪ್ರತೀಕವನ್ನೇ ವಿಷ್ಣು ಅಂತ ಕರಿಕೊಡುದು, ಪ್ರತೀಕದಲ್ಲಿ ಇಲ್ಲ ಅಂತಲೂ ಕರಿಕೊಡುದು. ಎದ್ಬಿಂದು ಹೊಂದಿಸ್ಬೇಕೀಗ. ಪ್ರತೀಕದೊಳಗೆ ಇದ್ದಾನೆ ಅಂತ ಅರ್ಥ ಬರಬೇಕು. ಅದು ಅಧಿಕರಣ. ಇತ್ತಂಭೂತ ಲಕ್ಷಣೆ ತೃತೀಯ. ತೃತೀಯ ವಿಭಕ್ತಿ ಎಲ್ಲಿದೆ? ಪ್ರತೀಕ ವಿಷಯತ್ವೇನ, ಇದು ತೃತೀಯ ವಿಭಕ್ತಿ. ಯಾತಕ್ಕೆ ಹೇಳಿದ್ದಾರೆ? ಇತ್ತಂಭೂತ ಲಕ್ಷಣ ಅಂದರೆ ಇಂಥದ್ದೇ ಪ್ರತೀಕ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅದನ್ನೇ ದೇವರಂತ ಉಪಾಸನೆ ಮಾಡಿಕೊಡೋದು. ಇದಂ ಮನ ಆದಿಕಂ ವಿಷ್ಣುರಿತ್ಯೇವಂ ರೂಪೋಪಾಸನ ನ ಕಾರ್ಯ ಇತ್ತರ್ಥ. ಮನ ಇತ್ತು ಮನೋಬ್ರಹ್ಮೇತ್ಯ ಉಪಾಸಿತ ಅಂದರೆ ಮನಸ್ಸೇ ಬ್ರಹ್ಮ ಅಂತ ತಿಳ್ಕೋಬೇಕಿಲ್ಲ. ಆದರೆ ಮನಸ್ಸಿನೊಳಗೆ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಳಿ. ಪ್ರತೀಕಂ ನೈವ ವಿಷ್ಣುರ್ಯತೆ, ಯಾಕೆಂದ್ರೆ ಪ್ರತೀಕವೇ ವಿಷ್ಣು ಅಲ್ಲ. ಯದ್ಯಸ್ಮಾತ್ ಪ್ರತೀಕಂ ಬ್ರಹ್ಮಣ ಪ್ರತಿಮಾತ್ಮಕಂ ಮನಃ ಪ್ರವೃತ್ತಿ ಸ ವಿಷ್ಣುರ್ನೈವ ಯಸ್ಮಾದಿತಿ ಪೂರ್ವೇಣ ಅನ್ವಯ. ವಿಷ್ಣು ಅಲ್ಲ ಅಂತ ನಮಗೆ ಗೊತ್ತಿದೆ, ಆದರೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಕೂಡಿಸ್ಬೇಕು ಅಂತಾರೆ ಉತ್ತರ ಕೊಡ್ತಾರೆ. ನಾನು ಅಸಂಗತೋ ಎಂ ಹೇತು ಪ್ರತೀಕಸ್ಯ ವಿಷ್ಣೋಶ್ಚ ಅಭೇದಾಭಾವೋ ಹಿ ಅಭೇದಸ್ಯ ತತ್ಸವಿತೇಶ್ಚ ನಿವಾರಕೋ ನ ತು ಅಭೇದ ನ ತು ಅಭೇದ ನಾಮ ಚೇತ್ ತು ಅಭೇದ ಭಾವನಾ ಮಾತ್ರಸ್ಯ ಇತ್ಯತಃ. ಇಷ್ಟೆಲ್ಲ ಹೇಳೋದಕ್ಕೆ ಏನು ಕಾರಣ ಅಂದರೆ, ಬದಲಿಗೆ ಪ್ರತೀಕಸ್ಯ ವಿಷ್ಣೋಶ್ಚ ಅಭೇದಾಭಾವ ಹಿ ಅಭೇದಸ್ಯ ಪ್ರಯುತೇಶ್ಚ ನಿವಾರಕ. ಅಭೇದಾಭಾವ ಅಂದ್ರೇನು? ಅಭೇದ ಇಲ್ಲದಿರಬೇಕು. ಅಭೇದ ಇಲ್ಲದಿರಬೇಕು ಅಂದ್ರೇನು? ಭೇದ ಇರಬೇಕು ಅಂತ ಇದೆ. ಭೇದ ಇರಬೇಕೆ ಒಂದು ನೇರ ಯಾಕೆ ಹೇಳಲಿಲ್ಲ ಅಂದರೆ, ಅಲ್ಲಿ ಇದೆ ಹೌದು ಇಲ್ಲ ಎರಡೂ ಉತ್ತರ ಕೊಡಬೇಕಾಗಿದೆ. ಪ್ರತೀಕ ದೇವರಂದ್ರೂ ತಪ್ಪು, ಇದು ಏನೂ ಇಲ್ಲ ಅಂದರೂ ತಪ್ಪು. ಹಾಗಿದ್ರೆ ಯಾರು ಬೇಕಾದ್ರೆ ಸನ್ನಿಧಾನ ಬರಲಿ ಅಂದರೂ ತಪ್ಪು. ಪ್ರತೀಕದಲ್ಲಿ ಯಾರನ್ನ ಆವಾಹನೆ ಮಾಡ್ತಾರೋ ಅವ್ರ ಸನ್ನಿಧಾನ ಬರಬೇಕು. ಅಷ್ಟೆಲ್ಲ ವಿಷಯ ಹ್ಯಾಕೆ ಕೊಡಿಸ್ಬೇಕೀಗ? ಸಾರವದ್ ವಿಶ್ವತೋ ಮುಖಂ ಸೂತ್ರ ಲಕ್ಷಣ. ಅದು ಬಿಡಿಸೋರ ಕೆಲಸ ಏನೀಗ? ಅದೆಲ್ಲ ಬಿಡಿಸಿ ತೋರಿಸ್ಬೇಕು. ಈಗ ಹಸಿವಲ್ಲಿ ಮಾಡಿಕೊಟ್ಟಿದ್ದು ನಾನು ತೆಗೆದುಬಿಟ್ಟು ಮತ್ತೆ ಜೋಡಿಸಿದ್ರೆ ಹಾಗೋ ಹಾಗೆ. ಅದಿಷ್ಟು ನೋಡಿದಾಗ ಚೇರು ಅಂತ ಕೊಟ್ಟ ಬಂದು ಬಿತ್ತು ಒಂದಿಷ್ಟು. ಇದೇನು ಚೇರು ಮಾರ ಅಂತ ಕೇಳಿದ, ಜೋಡಿಸಿದ. ಅವಾಗೇನಾಯಿತು? ಫಸ್ಟ್ ಕ್ಲಾಸ್ ಆಗಾಯ್ತು. ಅಸೆಂಬಲ್ ಸೂತ್ರ ಅಂದರೆ ಏನು ಮಾಡಬೇಕು? ಹೊಂದಿಸ್ಬೇಕು. ಒಂದು ಪದಗಳನ್ನು ಹೊಂದಿಸಿ ಪ್ರಶ್ನೆಗಳನ್ನು ತೊಗೊಂಡು ಪ್ರಶ್ನೆಗೆ ಉತ್ತರ ಬರೋ ಹಾಗೆ ಅದು ಜೋಡಿಸ್ಬೇಕು. ಮತ್ತೆ ಅವಾಗ ನೀಟಾಗಿ ಅರ್ಥ ಆಗ. ಅದು ತಿಳಿಸ್ತಾರೆ. ಪ್ರತೀಕಂ ನೈವ ವಿಷ್ಣುರ್ಯತ್. ಒಂದು ನಮಗೆ ಗ್ಯಾರಂಟಿ ಗೊತ್ತಿದೆ, ಪ್ರತೀಕ ವಿಷ್ಣು ಅಲ್ಲ ಅಂತ ಗೊತ್ತಿರಲೇಬೇಕು. ಮತ್ತು ಬರೀ ವಿಷ್ಣು ಇದ್ದಾನೆ ಅಂತ ಗೊತ್ತಿರಬೇಕು. ಬರೀ ಪ್ರತೀಕನೇ ವಿಷ್ಣು ಅಂತಾರ ಏನಾಗುತ್ತೆ ಗೊತ್ತಾ? ಮಿಥ್ಯೋಪಾಸಾಹಿ ಅನರ್ಥದ. ಮಿಥ್ಯೋಪಾಸಾಹಿ ಅನರ್ಥದ. ಮಿಥ್ಯಾ ಉಪಾಸನೆ ಮಾಡೋದು ಯಾವುದಕ್ಕೆ ಕಾರಣ ಆಗುತ್ತೆ? ಅನರ್ಥಕ್ಕೆ ಕಾರಣ ಆಗುತ್ತೆ.
ಉದಾಹರಣೆಗೆ ಏನು ಹೇಳಿಲ್ಲ, ಈಗ ಹಗ್ಗ ಅಂತ ತಿಳ್ಕೊಂಡ, ಹಾವು ಅಂತ ತಿಳ್ಕೊಂಡ, ಹಾಕ್ತಲ್ಲ ಹೋಗಬೇಡ. ಯಾಕೆ ಮಿಥ್ಯೋಪಾಸನೆ ಅಲ್ಲಿ ಇಲ್ಲೇ ಇಲ್ಲ, ಹಾವೇ ಇಲ್ಲ ಅಲ್ಲಿ, ಭ್ರಮೆ. ಭ್ರಮೆಯಿಂದ ಪ್ರಾಣ ಕಳ್ಕೊಳ್ಳಿಲ್ಲ ಅವನೀಗ. ಹಿತ್ತಾಡಿ ಬೆಂಕಣ ತಿಳ್ಕೊಂಡು ಕೊಂಡ್ಕೊಂಡು ಬಂದ, ಎಷ್ಟು ಲಾಸ್ ಆಯಿತು ಅವನಿಗೀಗ? ಒಂದು 20 ಗ್ರಾಮ್ ತಂದುಬಿಟ್ಟ ಮನೆಗೆ, ಬರೀ ಅದು ಎಷ್ಟಿತ್ತು ಬೆಲೆ? ಅದು 10-15 ರೂಪಾಯಿ ಬೆಲೆ. ಅವ್ನು ಕೊಟ್ಟಿದ್ದೆಷ್ಟು? ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಟ್ಕೊಂಡ್ಬಿಟ್ಟಿದ್ದ. ಅನರ್ಥದಾಗಲಿಲ್ಲ. ಅರ್ಥ ಅಂದರೆ ಏನು? ದುಡ್ಡು ಹೋಯ್ತು ಅಂತ ಅರ್ಥ. ಅನರ್ಥದ ಶಬ್ದಕ್ಕೆ ಒಂದು ಅರ್ಥ ಹೋಯಿತು, ವಿಷಯ ಹೋಯಿತು, ಇನ್ನೊಂದು ದುಡ್ಡು ಹೋಯಿತು, ಇನ್ನೊಂದು ಅರ್ಥ ಪ್ರಯೋಜನ ಅಂತಿದೆ. ಪ್ರಯೋಜನವೂ ಆಗಲಿಲ್ಲ ಅದರಿಂದ. ಬಂಗಾರದ ಪ್ರಯೋಜನ ಅದರಿಂದ ಆಗತ್ತಾ? ಮಿರೇಜಿಂದ ಬಾವಿ ಪ್ರಯೋಜನ ಆಗತ್ತಾ? ಮಿರೇಜ್ ನೀರೇ ಇಲ್ಲ. ಆ ರೀತಿ ಮಾಡ್ಕೊಂಡು ಹೋಗಬಾರ್ದು. ಇದು ನೆನಪಿಡ್ಬೇಕು, ಮಿಥ್ಯೋಪಾಸಾಹಿ ಅನರ್ಥದ. ಯೋ ಅನ್ಯಥಾ ಸಂತ, ಇದೆಲ್ಲ ಇದು ಆಚಾರ್ಯರ ಮಾತು. ಉಳಿದೆಲ್ಲ ಕೊಟೇಶನ್ಸ್. ಈಗ ಕೆಲವು ಮಹಾಭಾರತ ಎಲ್ಲ ಕಡೆಯಿಂದ ಕೊಡ್ತಾ ಹೋಗ್ತಾರೆ. ಯೋ ಅನ್ಯಥಾ ಸಂತಮಾತ್ಮೇಶಂ ಅನ್ಯಥಾ ಪ್ರತಿಪದ್ಯ. ಎಷ್ಟು ಸಿಂಪಲ್ ವಾಕ್ಯಗಳು ನೋಡಿ. ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಯೋ ಅನ್ಯಥಾ ಸಂತಂ ಆತ್ಮೇಶಂ ಅನ್ಯಥಾ ಪ್ರತಿಪದ್ಯತೆ. ಇರತಕ್ಕಂಥ ಒಂದು ವಸ್ತುವನ್ನು ಮತ್ತೊಂದು ರೀತಿಯಲ್ಲಿ ತಿಳಿದರೆ, ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಅವನೇನು ಬಂದ ಕಾಲ ಅವನ ಬಂದ, ಮರಿಗಿರೋದು ಯಾರೋ ಮುಚ್ಚಕೊಂದ, ಏನಂತ ತಿಳ್ಕೊಂಡ? ಮುಕುಂದ ಅಂತೇಳಿ ಒದ್ದ, ಸ್ವಲ್ಪ ಬ್ಲಾಸ್ಟಾಗಿ ಹೋಗ್ಬಿಟ್ಟ. ಅನರ್ಥದಾಗಲಿಲ್ಲ. ಈಗ ಇರೋದೇ ಒಂದು, ತಿಳ್ಕೊಂಡಿದ್ದೇ ಒಂದು. ಯೋ ಅನ್ಯಥಾ ಸಂತಮಾನಂ ಅನ್ಯಥಾ ಪ್ರತಿಪದ್ಯತೆ. ಕಿಂತೇನ ನಕೃತಂ ಪಾಪಂ ಚೋರೇಣ ಈಶಾಪಹಾರಿಣ. ಯೋ ಅನ್ಯಥಾ ಸಂತಮಾತ್ಮಾನ, ಪರಮಾತ್ಮ ಇರೋದೇ ಒಂದು ರೀತಿ, ತಿಳ್ಕೊಂಡಿದ್ದೇ ಒಂದು ರೀತಿ, ಇವನೊಬ್ಬ ಕಳ್ಳ. ಅದಕ್ಕೆ ಮಹಾತಸ್ಕರ ಮೇನ ಮಾಹುಹು ಅರ್ಥ ಆಗುತ್ತೆ. ಶಾಸ್ತ್ರಾರ್ಥವನ್ನು ಕದ್ದ ಕಳ್ಳ ಅಂತ. ಯೋ ಅನ್ಯಥೈವ ಸ್ಥಿತಂ ವಿಷ್ಣುಂ ಅನ್ಯಥಾ ಪ್ರತಿಪದ್ಯತೆ. ಕಿಂತೇನ ನಕೃತಂ ಪಾಪಂ ಚೋರೇಣ ಬ್ರಹ್ಮಹಾರಿಣ. ಬ್ರಹ್ಮಹಾರಿ ಯಾಕೆ? ವಿಷ್ಣು ಬ್ರಹ್ಮನಾದ್ದರಿಂದ. ಇಲ್ಲಿರೋದು ಸಗುಣ ಅಂತೇಳಿ ತಿಳ್ಕೊಂಡು ನಿರ್ಗುಣ ಅಂತೇಳಿ ತಪ್ಪಾಗಲಿಲ್ಲ. ಇಲ್ಲಿಂದ ಇಲ್ಲಿ ವ್ಯತ್ಯಾಸ ಆಗೋಯ್ತು. ಇವು ಕರೆಂಟಿಗೆ ಒಂದು ಗುಣ ಇದೆ, ಶಾಕ್ ಹೊಡೆಯೋ ಗುಣ ಇದೆ. ಅದು ಒಂದಿಲ್ಲ ಅಂತ ತಿಳ್ಕೊಂಡು ಬಿಟ್ಬಿಟ್ರೆ ಕತ್ತೆ ಮುಗಿತು. ಒಂದು ಗುಣ ಇಲ್ಲ ಅಂತ ಹೇಳಿದರೆ ಇವನು ಪ್ರಾಣ ಕಳ್ಕೊತಾನೆ. ಆಗ ಒಪ್ಪಬೇಕಂದ್ರೆ ಒಪ್ಪಿನ ದೂರ ಇರ್ತಾನೆ. ಅನ್ಯಥಾ ಸಂತಂ ಪ್ರತೀಕಂ ಭಿನ್ನತ್ವಾದಿ ಪ್ರಕಾರಂ ಸಂತಂ. ದೇವರು ಪ್ರತೀಕವಾಗಿ ಇಲ್ಲ, ಪ್ರತೀಕ ಭಿನ್ನವಾಗಿದ್ದಾನೆ, ಪ್ರತೀಕವೇ ಆಗಿ ಇಲ್ಲ. ಆ ಗುಟ್ಟು ಗೊತ್ತಿಲ್ಲದವರೇ ಇವನು ಸೋತು ಬಿಡ್ತಾನೆ. ಆತ್ಮನಾಂ ಜೀವಾನ್. ಇವನು ಪ್ರತೀಕನೇ ಬಿಟ್ಕೊಂಡು ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂದರೆ ಆ ರೀತಿ ಮಾಡೋಕ್ಕೆ ಬರೋಲ್ಲ ನಮಗೆ. ಪ್ರತೀಕ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಅಭಿಷೇಕ ಮಾಡೋಕೆ ಏನು ಅಭಿಷೇಕ ಮಾಡಬೇಕು ಅವನೀಗ? ಪ್ರತೀಕ ಇಟ್ಕೋಬೇಕು. ಅದು ಆ ಪ್ರತೀಕ ಇಟ್ಕೋಬೇಕು, ಎಚ್ಚರ ಇರಬೇಕು. ಇದೇ ಏನಲ್ಲ, ಇವತ್ತು ಲೆಟರ್ ಅಶ್ಯೂಮ್ ತಗೋತಾರೆ, ಲೆಟ್ ಇಟ್ ಬಿ ದಿಸ್ ಅಂತಾರೆ. ಪ್ರಾಬ್ಲಮ್ ತೋರ್ಸೋಕೆ ಏನು ಮಾಡಬೇಕು ಅವನೀಗ? ವಸ್ತು ಇಟ್ಕೊಂಡು ಆಮೇಲೆ ವರ್ಕೌಟ್ ಮಾಡಬೇಕು. ಅದಕ್ಕೆ ಪ್ರತೀಕ ಬೇಕು. ಅದಕ್ಕೆ ಪ್ರತೀಕ ಇಲ್ಲದೆ ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ ಬರುತ್ತೆ. ಅವರು ಅಪ್ರತೀಕಾಲಂಬನರು. ಇವ್ರು ಯಾರು? ಪ್ರತೀಕಾಲಂಬನರಿಗೆ ಏನು ಬೇಕೋ? ಪ್ರತೀಕ ಬೇಕೇ ಬೇಕು. ಪ್ರತೀಕ ಬೇಕಿಲ್ಲ. ಬಟ್ ಆ ಸ್ಟೇಜ್ ಮೊದಲೇ ಬರೋಲ್ಲ, ಎಲ್ರಿಗೂ ಬರಬೇಕು ಅಂತಲೂ ಇಲ್ಲ. ಗೊತ್ತಾಯ್ತಾ? ಎಲ್ಲರೂ ಕೂಡ ಏನು ಮಾಡಿದ್ರು ಒಂದು ನೆನೆಸ್ಕೊಂಡ್ರೆ ಇದು ಬರೋದಿಲ್ಲ. ಕೆಲವು ತಕ್ಷಣ ಬಂದ್ಬಿಡೋದು. ಅದು ತಕ್ಕಂಥ ಸ್ವರೂಪ ಇರೋದೇ ಹಾಗೆ, ಆದ್ದರಿಂದ ಸಮಸ್ಯೆ ಇಲ್ಲ. ತತ್ರ ಪ್ರತೀಕ ವಿಶೇಷೇ ಧ್ಯಾನೇ ಸ್ಫುಟಂ ಪರಮಾತ್ಮಾಪಹಾರಿತ್ವಂ. ದೇವರು ಕತ್ತಾಗಾಯ್ತಲ್ಲ ಇವರು. ಪ್ರತೀಕ ಪ್ರವಿಲಯೇ ಅಪಿ ಐಶ್ವರ್ಯ ಅಪಲಾಪಾತ್. ನೋಡಿ, ಐಶ್ವರ್ಯ ಅಪಲಾಪ ಮಾಡ್ತಾರೆ. ದೇವರಲ್ಲಿ ಐಶ್ವರ್ಯ ಇಲ್ಲ ಅಂತ ಹೇಳಿದ್ರೆ ಮಿಥ್ಯೋಪಾಸನೆ ಆಗಲಿಲ್ಲ. ಪರಮಾತ್ಮಾಪಹಾರಿತ್ವಮೇವ ಆತ್ಮಾನಂ ಪರಮಾತ್ಮಾನಂ. ಏತಾನಿ ತ್ರೀಣಿ ವಾಕ್ಯಾನಿ ವಿಷ್ಣೋ ಪ್ರತೀಕತಾ ಧ್ಯಾನೇ ಬಾಧಕಾನಿ. ಅಂದರೆ ವಿಷ್ಣುವನ್ನೇ ಪ್ರತೀಕ ಅಂತ ಹೇಳುವಾಗ ಬಾಧಕ ವಿಷ್ಣು ಕೂಡ. ಪ್ರತೀಕಸ್ಯ ವಿಷ್ಣುತ್ವ ಧ್ಯಾನೇತು ನ ಬಾಧಕಮಿತ್ಯತಃ ಸ್ವಾತ್ಮಾನಮಿತಿ ವಾಕ್ಯಂ ಪಠಿತಂ. ಹಾಗಿದ್ದರೆ ಉಲ್ಟಪಟ್ಟ ತಿಳ್ಕೊಂಬಿಡೋಣ. ಪ್ರತೀಕನೇ ವಿಷ್ಣು ಅಲ್ಲ, ವಿಷ್ಣುವೇ ಪ್ರತೀಕ. ಆ ರೀತಿ ಯಾಕೆ ಮಾಡಬಾರ್ದು ಅಂದರೆ ಅದೂ ತಪ್ಪೇನೆ. ಸ್ವಾತ್ಮಾನಂ ಪ್ರತಿಮಾಂ ವಾಪಿ ದೇವತಾಂತರಮೇವ ವಾ ಚೇತನಾಚೇತನಂ ವಾ ಅನ್ಯತ್ ಧ್ಯಾಯೇದ್ಯಃ ಕೇಶವಸ್ತ್ವಿತಿ. ಕಿಂತೇನ ನಕೃತಂ ಪಾಪಂ ಚೋರೇಣ ಐಶಾಪಹಾರಿಣ. ತನ್ನನ್ನಾಗಲಿ ಬೇರೆ ಯಾರನ್ನೇ ಆಗಲಿ, ಬೇರೆ ದೇವತೆಯನ್ನೇ ಆಗಲಿ, ಚೇತನ ಅಚೇತನಗಳನ್ನೇ ಆಗಲಿ ವಿಷ್ಣು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ಅದು ಪಾಪನೇ. ಪ್ರತಿಮೆನೇ ಹಾಗೆ ತಿಳಿಬಾರ್ದು, ಅದನ್ನು ಹೀಗೂ ತಿಳಿಬಾರ್ದು. ಪ್ರತಿಮೆನೇ ವಿಷ್ಣು ಅಲ್ಲ, ವಿಷ್ಣುವೇ ಪ್ರತಿಮೆನೂ ಅಲ್ಲ. ಎರಡು ಸೈಡಲ್ಲೂ ಏನಿದೆ? ಅದಕ್ಕೆ ದೋಷ ಇದೆ. ಅದಕ್ಕೋಸ್ಕರನೇ ಸ ಪ್ರತೀಕೆ ನ ಇದೆಲ್ಲ ಪದ ಹಾಕಿದಾಗ ಎಷ್ಟರ್ಥನೂ ಬಂತು. ಈಗೂ ತಿಳಿಬಾರ್ದು, ಹಾಗೆಯೂ ತಿಳಿಬಾರ್ದು. ಬರೀ ಹೇಳಿದ್ರೆ ಬರ್ತಿರ್ಲಿಲ್ಲ. ಪ್ರತೀಕೆ ಸಹ ಏನಾಯ್ತು? ಪ್ರತೀಕದಲ್ಲಿ ಇದ್ದಾನೆ ಅಷ್ಟೇ. ಯಾವ ಕ್ಲಾರಿಟಿ ಬರೋದೆಲ್ಲ ಇದಾಯ್ತು. 2 ನೆಗೆಟಿವ್ಸ್ ಹಾಕಿದಾಗ ಏನಾಗುತ್ತೆ? ಒಂದು ಪಾಸಿಟಿವ್ ಅಫರ್ಮೇಷನ್ ಬರುತ್ತೆ. ರೀತಿ ಧ್ಯಾಯೇತ್ ಜಾನೀಯಾದ್ವಾಹರಿಂ ತಥಾ
ಅಂಧೇ ತಮಸಿ ಮಧ್ಯೆ ಸ ಯತ್ರ ನೈವೋತ್ಥಿತಿ ಕ್ವಚಿತ್ ಯೋ ಅನ್ಯದ್ವಿಷ್ಟು ರೀತಿ ಧ್ಯಾಯೇತ್. ಬೇರೆ ವಸ್ತುವನ್ನು ವಿಷ್ಣು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಯೋ ಅನ್ಯದ್ವಿಷ್ಟು ರೀತಿ ಧ್ಯಾಯೇತ್ ವಿಷ್ಣುರ್ ಅನ್ಯದಿತಿ ಸ್ಮವ. ವಿಷ್ಣು ಬೇರೆ ಅದು ಬೇರೆ, ಅವನು ಬೇರೆ ಇದು ಬೇರೆ, ಅದು ಬಿಟ್ಟುಬಿಟ್ಟು ಊಟಪಾಟ ತಿಳ್ಕೊಂಡ್ರೆ ಅನ್ಯಥಾ ಧ್ಯಾನ ದೋಷೇಣ ಸೊ ಅಂಧೇ ತಮಸಿ ಮಜ್ಜತಿ. ಎಲ್ಲಿಗೆ ಹೋಗ್ತಾನವನು? ಅಂಧನ್ ತಮಸ್ಸಿಗೆ ಹೋಗ್ತಾನೆ. ನಾವು ಸಾಲಿಗ್ರಾಮನ ದೇವರಂತ ಪೂಜೆ ಮಾಡ್ತಿದ್ರೆ ಪೂಜೆ ಆಗಲಿಲ್ಲ, ಅದು ಪೂಜೆ ಅಂಧನ್ ತಮಸ್ಸಿಗೆ ಎಂಟ್ರಿ ಆಯ್ತು ಅಷ್ಟೇ. ಸಾಲಿಗ್ರಾಮ ಪೂಜೆ ಮಾಡಲೇ ಇಲ್ಲ ಬಿಡಿ, ಅವ್ರಿಗೆ ಬೇರೆ ಪಾಪ ಇದೆ. ಪೂಜೆ ಅದೇ ದೇವರು ಅಂತ ಮಾಡಿದ, ಮತ್ತೆ ದೊಡ್ಡ ಪಾಪ ಇದೆ. ಅದಕ್ಕೆ ದೇವರಲ್ಲ ಅಂತ ಮಾಡಿದೆ, ಅದು ಪಾಪ ಇದೆ. ಮತ್ತೆ ಏನು ಯೋಚನೆ ಮಾಡಬೇಕು, ಯಾವ್ದು ಯಾವ ಭಾಗ ಹೌದು ಯಾವ ಭಾಗ ಅಲ್ಲ, ಸನ್ನಿಧಾನ ಯಾವುದು. ಎಷ್ಟೋ ಸಾರಿ ಯಾವ ಸಾರಿ ಗೊತ್ತೇ ಇಲ್ಲ, ಪೂಜೆ ಮಾಡಿದ್ದೇನೆ, ಪುಣ್ಯಕ್ಕೆ ದೇವ್ರ ರೂಪಗಳಾದ್ರೆ ಯೋಚನೆ ಇಲ್ಲ, ಏನೋ ಮಾಡಿಬಿಟ್ರೆ. ಸಾಲಿಗ್ರಾಮದಲ್ಲಿ ಏನೇ ಇರಲಿ ಅದು ಬೇರೆ ದೇವತಾ ಸನ್ನಿಧಾನ ಇಲ್ಲ. ಯಾರ ಸನ್ನಿಧಾನ ಫಿಕ್ಸ್, ಅದು ವಿಷ್ಣು ಸನ್ನಿಧಾನನೇ ಇರಬೇಕು. ಸಾಲಿಗ್ರಾಮ ಬೇರೆ ದೇವರು ಮಾಡಿಸ್ಲಿಕ್ಕೆ ಹೋಗ್ಬಾರ್ದು. ಮೂರ್ತಿಗಳು ಮಾಡಿಸ್ಬೇಕಾದ್ರೆ ವಿಷ್ಣು ಮೂರ್ತಿಗಳು ಮಾಡಿಸ್ಬೇಕು ಹೊರತು ಯಾವ್ದು ಮಾಡಿಸ್ಕೊಡೋದು? ಇನ್ನೂ ಮಾಡಿಸೋದು ನರಸಿಂಹ ಸಾಲಿಗ್ರಾಮ ನರಸಿಂಹ ವಿಗ್ರಹ ಮಾಡಿಸ್ಬೇಕು, ವಾಸು ವಿಗ್ರಹ ಮಾಡಿಸ್ಬೇಕು, ಅವಾಗ 100% ಕರೆಕ್ಟ್. ವಿಷ್ಣುವ್ರು ಯಾರು ರೂಪ ಮಾಡಿಸಿದ್ರು ಒಂದು ಉಡೀತು ವಿಷ್ಣು ಅಂತೇಳಿ. ಗಣೇಶ ವಿಗ್ರಹ ಪಂಜಿತ ಆಗ್ಬಿಡುತ್ತೆ. ಈಗ ಪುಣ್ಯಪ್ಪ ಯಾರೂ ತಂದಾಗಿಲ್ಲ ವ್ಯಾಪಾರಕ್ಕೆ, ಅದು ಮಾರ್ಬೇಕಾದ್ರೆ ಸಾಲಿಗ್ರಾಮದಲ್ಲಿ ಗಣೇಶ ಮೂರ್ತಿ ಮಾಡಿಕೊಟ್ರೆ ಏನು ಮಾಡಬೇಕಾಗ? ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು. ಯಾಕೆ? ನಾಟ್ ಅಲೋಡ್. ವಿಷ್ಣು ರೂಪಗಳೇ ಬೇರೆ ರೂಪ ಬರೋಂಗಿಲ್ಲ ಅದರೊಳಗೆ. ಆಯ್ತಾ? ಅಲ್ಲಿಗೂ ಮಾಡಿದ್ರೆ ವಿಶ್ವಭಾರ ತಿಳ್ಕೊಬೇಕು ಹೊರತು ಅಂತರ್ಯಾದ ರೂಪ ಇದೆ ತಿಳ್ಕೊಳಕ್ಕೆ ಹೋಗಬಾರ್ದು. ಅಂಧೇ ತಮಸಿ ಯೋ ಅನ್ಯಥಾ ಧ್ಯಾನ ವಿವಶೇನ ಸೊ ಅಂಧೇ ತಮಸಿ ಮಜ್ಜತಿ ಯೋ ಅನ್ಯದ್ವಿಷ್ಟುರಿತಿ ಧ್ಯಾಯೇ ವಿಷ್ಣುರ್ ಅನ್ಯತಿಥಿ ಸ್ಮವ ಮಹಾತಮಸಿ ಮಗ್ನಸ್ಯ ತಸ್ಯ ದೈವೋತ್ಥಿತಿ ಕ್ವಚಿತ್ ಯತ್ರ ಪತಿತಸ್ಯ. ಅದೆಲ್ಲ ಬೆಟ್ಟಿಕಾಯಿ. ಯತ್ಕಿಂಚಿತ್ ಅನ್ಯಥಾ ಸಮಸ್ತಂ ಅನ್ಯಥಾ ಧ್ಯಾತ ಮಂಜಸ್. ಇದಿಷ್ಟು ಶ್ಲೋಕಗಳು ಒಂದೇ ರೀತಿ ಇವೆ. ಒಟ್ಟಿರೋ ತಾತ್ಪರ್ಯ ಏನು ಅಂದರೆ ಮಿಥ್ಯೋಪಾಸ. ತಾತ್ಪರ್ಯ ಮಿಥ್ಯೋಪಾಸ ಹಿ ಅನರ್ಥದ. ಮಿಥ್ಯೋಪಾಸನೆ ಮಾಡಿದ್ರೆ ಅನರ್ಥ ಬರುತ್ತೆ. ಆದ್ದರಿಂದ ಎಂದು ಕೂಡ ಏನು ಮಾಡಿಕೊಡೋದು? ಮಿಥ್ಯೋಪಾಸನೆ ಮಾಡಲೇ ಕೊಡೋದು. ಟೋಕನ್ನೇ ದುಡ್ಡು ಅಂತ ತಿಳ್ಕೊಂಡೆ ಏನಾಯ್ತು ಅಲ್ಲಿಗೆ? ಇರೋದು 10 ರೂಪಾಯಿ, ಕಳ್ಕೊಂಡಿಲ್ಲ ₹1,00,000. ಅನರ್ಥದಾಗಲಿಲ್ಲ. ಟೋಕನ್ ಬೇರೆ, ಫಸ್ಟು ಚೆಕ್ಕು, ಆಮೇಲೆ ಟೋಕನ್ನು, ಆಮೇಲೆ ಇದು. ಒಬ್ಬನೇ ಇದ್ದರೆ ಟೋಕನ್ ಕೊಡೋದನ್ನು ಕೊಡ್ಬೋದು ಬೇಕಾದ್ರೆ. ಕಡಿಮೆ ಜನ ಇದ್ಬಿಟ್ಟು ಟೋಕನ್ ಯಾತಕ್ಕೆ ಬೇಕು? ತುಂಬ ಜನ ಇದ್ದಾಗ ಮೊದಲು ಬಂದನ್ನು ಕೊಡ್ಲಿಕ್ಕೆ ಬೇಕು. ಒಬ್ಬನೇ ಬಂದ ಫ್ರೀ ಇದ್ದು ಕೊಟ್ಟ. ಏನು ಟೋಕನ್ನೇ ಕೊಡಲಿಲ್ಲ, ನೀವು ಗಲಾಟೆ ಮಾಡಿದರೆ? ಟೋಕನ್ ಕೊಡೋ ಸ್ಟೆಪ್ ಅವಾಯ್ಡ್ ಮಾಡಿದ್ದಾರೆ. ನೀವು ಸಂತೋಷ ಪಡಬೇಕು, ಗಲಾಟೆ ಮಾಡಬೇಕು. ಅದಕ್ಕೆ ಗೊತ್ತಿಲ್ಲದನ್ನು ಏನು ಮಾಡ್ತಾನೆ? ಮತ್ತು ಟೋಕನ್ ಕೊಡಬೇಕು, ಆಮೇಲೆ ಬರ್ತೀನಿ, ಕೂಗಬೇಕು, ನೀವು ಬರಬೇಕು, ಈ ಪ್ರೊಸೀಜರ್ ಅಂತ ಹೇಳಿದರೆ ಅದು ಪ್ರೊಸೀಜರ್ ಹೌದು. ಯಾವಾಗ ಅಂತ ಯೋಚನೆ ಮಾಡಬೇಕು. ತತ್ರ ಪತಿತಸ್ಯ ಇಷ್ಟು ಅಂತ ಅಷ್ಟೇ ವಾಕ್ಯ. ಒಂದೊಂದು ಮಹಾಭಾರತ, ಕೆಲವು ಪುರಾಣಗಳು, ಒಂದು ಶಕುಂತಲ ಹೇಳೋ ಮಾತಿದ್ರು. ಮಹಾಭಾರತದಲ್ಲಿ ಕೃಷ್ಣ ಅಂತ ಏನು ಹೇಳ್ತಾನೆ? ನೀನು ಯಾವಾಗ ಗೊತ್ತಿಲ್ಲ ಹೋಗಿ ನನಗೆ ಅಂತ ಹೇಳ್ತಾನೆ. ಈ ಮಗು ನಂದಲ್ಲ, ನೀನು ಗೊತ್ತಿಲ್ಲ. ಆಗ ಶಕುಂತಲ ಹೇಳ್ತಾಳೆ ಯೋ ಅನ್ಯಥಾ ಸತ್ತವ ಆತ್ಮ ಅನ್ನೋದು. ನೀನು ಗೊತ್ತಿದೆ, ಸುಳ್ಳು ಹೇಳ್ತಾ ಇದ್ದೀನಿ ಈಗ, ಅದರಿಂದ ಏನಾಗುತ್ತೆ ಹೇಳಬಾರ್ದು ಅಂತ ಕೊಟೇಶನ್. ಮಹಾಭಾರತ ನೋಡಿ ಕೆಲವು ವಾಕ್ಯ ಸಿಗುತ್ತೆ, ಇದೇ ವಾಕ್ಯ ಸಿಗುತ್ತಾರೆ. ಎಲ್ಲ ಆಚಾರ ಸೇರಿಸ್ಬಿಟ್ಟಿದ್ದಾರೆ ಒಂದೇ ಕಡೆಗೆ. ಆಗ ದುಷ್ಯಂತ ಏನು ಮಾಡ್ತಾನೆ? ದುಷ್ಯಂತ ಸುಳ್ಳು ಹೇಳೋ ಉದ್ದೇಶ ಒಂದು ಬೇರೆ ಇತ್ತು. ಕಾಳಿದಾಸನ ನಾಟಕ ಬೇರೆ, ಅದು ಬೇರೆ. ನಾಟಕದಲ್ಲಿ ಮರ್ತು ಬಿಟ್ಟಿರ್ತಾನೆ. ಆ್ಯಕ್ಚುಲಿ ಇಲ್ಲಿ ಮರ್ತಿಲ್ಲ, ಎಲ್ಲ ಗೊತ್ತಿದೆ ಆತನಿಗೆ. ಆದರೆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡ. ತಾನು ಮದುವೆ ಆಗಿದ್ದು ಯಾರಿಗೂ ಗೊತ್ತಿಲ್ಲ, ಆ ಮಗು ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಬೇಕಾದ್ರೆ ಬೇರೆ ಹೆಂಡಂದ್ರೆ ಬೇರೆ ಇರ್ತಾರೆ. ಅರ್ಥ ಆಯ್ತಾ? ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ? ಈಗ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಯಾವ ಪ್ರೂಫು ಇಲ್ಲ ಅಂತ ಹೊತ್ತಿನಲ್ಲಿ ತಾನೇನಾದ್ರು ಒಪ್ಕೊಂಡ್ಬಿಟ್ರೆ ರಾಜನಾಗಿ ಬಿಸ್ಕೈನ್ ಮಾಡಿದಾಗ ಎಲ್ಲರೂ ಹೀಗೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅದಕ್ಕೇನು ಮಾಡ್ದ? ಇಲ್ಲ, ಅದೆಲ್ಲ ಒಪ್ಪೋದಿಲ್ಲ ಅನ್ನುತ್ತೆ. ಯಾಕೆ? ಸುಳ್ಳೋದು. ಬಟ್ ಸುಳ್ಳಿನ ಉದ್ದೇಶ ಏನಿಲ್ಲ, ಆತಗೆ ಮೋಸ ಮಾಡೋ ಉದ್ದೇಶ ಇಲ್ಲ, ಜನಗಳಿಗೆ ಒಂದು ಮಾರ್ಗದರ್ಶನ ಮಾಡೋ ಉದ್ದೇಶ ಇದೆ. ಅವಾಗ ಅಶರೀರವಾಣಿ ಆಗುತ್ತೆ. ಸತ್ಯಮಾಹ ಶಕುಂತಲ. ಯೋಚನೆ ಮಾಡಬೇಡ ಪ್ರತಿತ ಸತ್ಯ. ಆ ಜನಗಳಿಗೆ ಕೇಳಿಸುತ್ತೆ, ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಇವಾಗ ಅಂಬರೀಷ್ ಅದೇನು ಗೊತ್ತು, ಏನೋ ಪ್ರಾಣಿ ಮೇರೆ ಏನು ಮಾಡಬೇಕು ಅಂಥೇಳಿ. ಹಾಗೆ ಮಾಡಲಿಲ್ಲ, ಎಲ್ಲರನ್ನು ಕೇಳಿದ ಮಾಡಿ. ಅವಾಗೇನಾಯ್ತು? ಈಗ ವೆಲ್ಲಿಟಿ ಬಂದಾಗ ಗೊತ್ತಾ, ಇಲ್ಲೋ ಏನೋ ಅಂದ್ಕೊಂಡು ಏನೋ ಮಾಡಿಬಿಟ್ಟ ಅಂತ ಆಗ್ತಿತ್ತು. ತನಗೆ ಗೊತ್ತಿದ್ರು ಕೂಡ ಏನು ಮಾಡ್ಬೇಕು? ಅದನ್ನು ಕೇಳಿ ಮಾಡಿದಾಗ ಅದು ಅಪ್ರೂವಲ್ ಸಿಕ್ಕಾಗತ್ತೆ. ಎಲ್ಲರೂ ಗೊತ್ತೊಂದು ನಿಮಗೆ ಗೊತ್ತ ಮಾಡಿ ನೀನೇ ಮಾಡ್ಕೊ ಅಂತ ಹೇಳ್ಬಿಡ್ತಾರೆ ಕೊನೆಗೆ. ಹಾಗೆ ಮಾಡಬಾರ್ದು. ಅದೇ ಬೆಸ್ಟ್ ಎಕ್ಸಾಂಪಲ್ ಹೇಳಿಲ್ಲ. ತನ್ನ ಕ್ಯಾಟ್ರಾಕ್ಟ್ ತಾನೇ ಆಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಂಬರ್ 1 ಅಂತ ಎಷ್ಟು ಮಾಡಿದ್ರೆ ನಂಬರ್ 1 ಎನ್ ಆಗಿಬಿಡ್ತಾನೆ. ಆಮೇಲೆ 1 ಆಗೋದಿಲ್ಲ, ಎನ್ ಆಗ್ತಾನೆ. ನಾನು ಹೇಳ್ಬೇಕು, ಅಸಿಸ್ಟೆಂಟ್ ಕೈಲೇ ಮಾಡಿಸ್ಕೋಬೇಕಷ್ಟೆ. ದೇವ್ರ ಭಾರ ಹಾಕಿ ತಾನು ಎಕ್ಸ್ಪರ್ಟ್ ಆಗಿದ್ದು ತಾನು ಮಾಡ್ಕೊಳಕ್ಕೆ ಹೋಗಬಾರ್ದು. ತನ್ನ ಕೆಲವು ಪ್ರಶ್ನೆಗಳಿಗೆ ತಾನೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು ಎಂಬುದಕ್ಕೆ ಅದು ಎಕ್ಸಾಂಪಲ್. ಮಹಾದೋಷಕರಂ ವಿಷ್ಣು ಕಿಂ ಸರ್ವೇಶ್ವರೇಶ್ವರ. ಅದು ಮಹಾದೋಷಕರ. ಯಾರು ಅಂತ ತಿಳ್ಕೊಂಡ್ರೆ ಅನ್ಯಾಯ ಆಗೋಗುತ್ತೆ. ಎಲ್ಲಿ ಸರ್ವೇಶ್ವರೇಶ್ವರ, ಎಲ್ಲಿ ನಾವೆಲ್ಲಿ?
ಯತ್ಕಿಂಚಿದ್ ಅನ್ಯಥಾ ಸಂಸ್ಥಂ ಅನ್ಯಥಾ ಧ್ಯಾತಮಂಜಸ ಅನರ್ಥ ಕಾರಣಂ ಲೋಕೆ ಕಿಮು ಸರ್ವೇಶ್ವರೇಶ್ವರ ನ ಕಿಂಚಿದ್ ಅನ್ಯಥಾ ಜ್ಞೇಯಂ ಧ್ಯೇಯಂ ವಾ ತೇನ ಕುತ್ರಚಿತ್ ಕಿಮು ಸರ್ವೋತ್ತಮೋ ವಿಷ್ಣುರ್ಜ್ಞೇಯೋ ನೀಚತಯಾ ಕ್ವಚಿತ್ ತಸ್ಮಾದ್ವಸ್ತು ಯಥಾರೂಪಂ ಜ್ಞೇಯಂ ಧ್ಯೇಯಂಚ ಸರ್ವದಾ ಕಾರಣಂ ಪುರುಷಾರ್ಥಸ್ಯ ನಾನ್ಯಥಾ ಭವತಿ ಕ್ವಚಿತ್. ಪುರುಷಾರ್ಥ ಕಾರಣ ಆಗಬೇಕಾದ್ರೆ ಯಾವ ವಸ್ತು ಎಲ್ಲಿದೆಯೋ ಎಷ್ಟಿದೆಯೋ ಹೇಗೆ ಅಷ್ಟೇ ತಿಳ್ಕೊಬೇಕು, ಬೇರೆ ತಿಳ್ಕೊಳಾಗಿಲ್ಲ. ಇತಿ ಶ್ರುತಿ ಪುರಾಣೋಕ್ತಿ ಬಲತು. ಎಷ್ಟೋ ಸತ್ಯ ಚಿನ್ನ ಅಂತ ಕನ್ಫರ್ಮ್ ಆಯಿತು, ವೇ ಮಾಡ್ತಾರೆ. ವೇ ಯಾಕೆ ಮಾಡ್ಬೇಕು ನೀವೀಗ? ಚಿನ್ನದ ಬಗ್ಗೆ ದೋಷ ಇಲ್ಲ, ಅದ್ರ ಇದ್ರ ಬಗ್ಗೆ ಪ್ಯೂರಿಟಿ ಪ್ರಶ್ನೆ ಅಲ್ಲ. ಈಗ ಏನಾದ್ರೂ ನೋಡ್ತಿರೋದೀಗ ವೇಟ್ ಸರಿ ಇದೆಯೋ ಇಲ್ಲ. ಇಲ್ಲಿ ಚಿನ್ನ ಸರಿಯೋ ಪ್ರಶ್ನೆ ಸಾಲ್ವ್ ಆಗೋಯ್ತು. ವೇಟ್ ಅವನು ಹೇಳಿದ ಡೇಟ್ ಇದೆಯಲ್ಲ ಅದನ್ನು ನೋಡಬೇಕು. ವೇಟ್ ಗೊತ್ತಾಯಿತು, ಚಿನ್ನ ಹೌದಲ್ಲ ಅದನ್ನು ನೋಡಬೇಕು. ಇದೆಲ್ಲ ನೋಡಿದರೆ ಅವಾಗ ಕಂಪ್ಲೇಂಟ್. ಇಲ್ಲಿ ನೋಡೋ ಪರೀಕ್ಷೆ ಎರಡರಲ್ಲೂ ಮಾಡ್ತಾನೆ. ಚಿನ್ನ ಹೌದಲ್ಲೋ ಪರೀಕ್ಷೆ ಬೇರೆ, ವೇಟ್ ಹೌದಲ್ಲೋ ಇನ್ನೊಂದು ಪರೀಕ್ಷೆ ಬೇರೆ, ಗೊತ್ತಾಯ್ತು. ಅದರಲ್ಲೂ ಮತ್ತೊಂದು ಪರೀಕ್ಷೆ. ಅವ್ನು ಹೇಳಿ ಪರ್ಸೆಂಟೇಜ್ ಅಷ್ಟಿದೆಯೋ ಇಲ್ಲೋ. 24 ಇದೆ, 24, 22 ಆಯಿತು, ಇನ್ನೂ ಆಯಿತು. ಕೆಲವೊಂದಂತೂ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿರ್ತದೆ. 2% ಚಿನ್ನ 20 ಹಾಕಿದೆ, ಏನು ಮಾಡಬೇಕಾಗ ಮೇಲೆ ಪಾಲಿಶ್ ಹೊಡೆದ್ಬಿಡ್ತಾರೆ. ಅವೆಲ್ಲ ಗೊತ್ತಾಗೋದು ಭಾರಿ ಕಷ್ಟ. ತುಂಬ ಜನ ಅಜ್ಞಾನದಲ್ಲೇ ಹೋಗಿಬಿಡ್ತಾರೆ. ಯಾಕಂದ್ರೆ ನಾವು ಮಾಡ್ಬೇಕಾದ್ರೆ ಏನು ಮಾಡಬೇಕಾಗತ್ತೆ? ನಾವು ಅದನ್ನು ಆ ಶಾಸ್ತ್ರ ಕಲಿಬೇಕು. ಎಷ್ಟಂತ ಕರೀತಾರೆ, ಎಷ್ಟೋ ಶಾಸ್ತ್ರಗಳು ಗೊತ್ತಿರೋ ಶಾಸ್ತ್ರನೇ ನೋಡೋಕ್ಕಾಗಲ್ಲ ಆದ್ದರಿಂದ ಬಿಟ್ಟು ಬಿಡ್ತಾರೆ ಅಷ್ಟೇ. ಪ್ರತಿಯೊಂದು ವೆರಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಂಬಿಕೆ, ಅದೇ ಪ್ರಾಮಾಣ್ಯಂ ಸ್ವತಃ ಅಷ್ಟೇ. ಅವ್ನು ಹೇಳಿದ್ರು ಒಪ್ಕೊಂಡ್ಬಿಡ್ಬೇಕಷ್ಟೇ. ಅವನು ಹಿಂದಿನ ಕಾಲಕ್ಕೆ ಹೇಗಿತ್ತು ಅಂದರೆ ಸರಿಯಾಗಿ ಹೇಳ್ತಿದ್ದ, ಸರಿಯಾಗಿ ಮಾಡ್ತಿದ್ದ. ಈಗ ಅದು ಹೊರಟೋಗಿದ್ದರಿಂದ ಅಪ್ರಾಮಾಣ್ಯಂ ಸ್ವತಃ ಇಟ್ಕೊಂಡು ಮುಂದೆ ಹೋಗ್ಬೇಕು. ಅದ್ರ ಬಗ್ಗೆ ಸೊಲ್ಯೂಷನ್ ಸಿಗದೆ ಹೋದಾಗ ಒಪ್ಕೋಬೇಕಷ್ಟೆ. ಇತಿ ಶ್ರುತಿ ಪುರಾಣೋಕ್ತಿ ಫಲತೋ ನ ಪ್ರತೀಕತಾ ಧ್ಯೇಯ ವಿಷ್ಣು ಕ್ವಚಿದ್ಯಸ್ಮಾತ್ ಮಿಥ್ಯಾಜ್ಞಾನಂ ಅನರ್ಥದಂ. ನೋಡಿ, ಮಿಥ್ಯೋಪಾಸ ಹಿ ಅನರ್ಥದ, ಮಿಥ್ಯಾಜ್ಞಾನಂ ಅನರ್ಥದಂ. ಇದಿಷ್ಟು ಸಮರಿ ಮಾಡಿಬಿಟ್ಟು ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ತಸ್ಮಾತ್ ಅಂತೆಲ್ಲ ಹೇಳ್ತಾ ಎಷ್ಟು ವಿಷಯ, ಒಂದು ಮಾತು ಸೂತ್ರ ಅಷ್ಟಲ್ಲಿ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತಾರೆ. ಇತ್ಯಭಿಪ್ರೇತ್ಯ ನಹಿ ಸ ಇತ್ಯಾಹ ಭಗವಾನ್ ಪ್ರಭು. ಇಷ್ಟೆಲ್ಲ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಪ್ರತೀಕ ಒಟ್ಟು ತೀರ್ಮಾನ ಏನಪ್ಪ ಅಂದರೆ ಪ್ರತೀಕ ಸಂಸ್ಥಿತತ್ವೇನ ಧ್ಯೇಯೋ ವಿಷ್ಣುರ್ನ ಚಾನ್ಯತ. ಪ್ರತೀಕದೊಳಗೆ ವೈರೇ ಕರೆಂಟ್ ಅಲ್ಲ, ಆದರೆ ಕರೆಂಟ್ ವೈರಿಂದ ಕರೆಂಟ್ ಬರೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅದು ಏನಿರಬಾರ್ದು, ನಮಗೆ ಅಭೇದ ಜ್ಞಾನ ಇರಬಾರ್ದು. ಅದು ಮಾಧ್ಯಮ ಅಷ್ಟೇ ಹೊರತು ಬೇರೆ ಅಲ್ಲ. ಅದೇ ಸರಿ. ಪೃಥಕ್ ಪ್ರತೀಕ ಸಂಸ್ಥಿತತ್ವೇನ ಧ್ಯೇಯೋ ವಿಷ್ಣು ನ ಚ ಅನ್ಯಥಾ. ಪ್ರತೀಕದೊಳಗೆ ಸ್ಥಿತ ಅಲ್ಲ, ಸಂಸ್ಥಿತ ಪದ ಉಪಯೋಗಿಸಿದರು. ಸಂಸ್ಥಿತ ಅಂದರೆ ಆವಾಹನೆ ಮಾಡಿದಾಗ ಈ ಅಲಂಕಾರಕ್ಕೆ ಬಂದಾಗ ಗೊತ್ತಿದೆ, ಆವಾಹನೆ ಮಾಡಿ ನಿರ್ಧಾರಿಗಳನ್ನು ಅಷ್ಟೇ. ಅದು ಅಲ್ಲಿರೋವರೆಗೂ ಅನುಸಂಧಾನ, ಆಮೇಲೆ ಇಲ್ಲ. ಅಲ್ಲಿ ಕೂತವರು ಕೂಡ ಏನು ಮಾತಾಡೋವೇ ಇಲ್ಲ, ಯಾವುದೋ ಹರಟಿ ಮಾಡೋದೇನು ಮಾತಾಡೋಂಗಿಲ್ಲ. ಯಾಕೆಲ್ಲ ಅದು ಆವಾಹನೆ ಮಾಡಿದ್ದಾರೆ. ಅಲ್ಲಿರೋವರೆಗೂ ಕೂಡ ಅದು ಆ ಸೀಟಲ್ಲಿ ಕೂತಾಗ ಆ ರೀತಿಯೇ ವರ್ತಿಸ್ಬೇಕು. ಯಾವುದೋ ವಿಷಯ ತೆಗೆದು ಜೋಕ್ಸ್ ತೆಗೆದು ಬಿಡೋದು ಅವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅವಮಾನ ಆಗುತ್ತೆ. ಅದಕ್ಕೆ ರೂಪಕ್ಕೆ ಅವಮಾನ. ಅದಕ್ಕೆ ತಕ್ಕಂತೆ ಬಿಹೇವ್ ಮಾಡ್ಬೇಕು. ಆ ನಾಟಕದ ಪಾತ್ರ ನಿರ್ವಹಿಸ್ಬೇಕಲ್ಲ, ಬೇರೆ ಮಾತಾಡಿಬಿಟ್ರೆ ತಪ್ಪು ಹೇಳ್ಬಿಡೋದು. ಅದು ಆ ಕಾರಣ ಇದು ನಾಟಕನೇ ಓದೋದಿದೆ ಇಲ್ಲಿ. ಆದರೆ ಅನುಸಂಧಾನ ಇದ್ದರೆ ಅದು ಭಾಳ ಪುಣ್ಯ ಬರೋದು. ಇಲ್ಲದವ್ರು ನಾಟಕ ಆಗಿಬಿಡುತ್ತೆ. ಅವನಿಗೂ ಇಲ್ಲ ಅನುಸಂಧಾನ, ಇವರಿಗೂ ಇಲ್ಲ ಅಂತ ಆಗಬಾರ್ದು. ಮುಂದಿನ ಅಧಿಕರಣ ಬೇರೆ, ಅದು ನಾಳೆ ಬ್ರಹ್ಮದೃಷ್ಟಿ ಅಧಿಕರಣ. ಇದು ಯಾಕೆ ಕರಿಬೇಕು ಮುಂದೆ ಅಂತ ಮುಂದಿನ ಪ್ರಶ್ನೆ. ಪ್ರತಿಯೊಂದು ಪ್ರಶ್ನೆಗೂ ಲಿಂಕು. ಅದು ಹೇಳಿಬಿಟ್ಟೆ ಬೇಡ, ಸುಮ್ಮನೆ ಯಾಕೆ ತಂಟೆಗಳು ಅಂತ ಕೇಳಿದರೆ ಬ್ರಹ್ಮದೃಷ್ಟಿ ಉತ್ಕರ್ಷ ಅಂತ ಮುಂದೆ ಹೇಳಿ.